Hello everyone, welcome back to my YouTube channel. Today I am going to discuss the concept of new economic policy, that is LPG, liberalization, privatization and globalizations. Here the Union Government of India is introduced a new economic policy during the year 1991 under the leadership of the Finance Minister, the Sri Manmohan Singh. And here there are three concepts, very important concept is to be introduced by the government here. One is liberalization, second one is privatization, then third one is globalization. What it means here, liberalization means liberalizing the economy and conditions of the business. Here the main objective of the liberalization or new economic policy is to be creating a better opportunity of business growth and in particular giving more scope for the business in private sector. ಅಂದರೆ ಇಲ್ಲಿ ಹೆಚ್ಚಿನ ಆರ್ಥಿಕ ವ್ಯವಸ್ಥೆಯನ್ನು ಸರಳಗೊಳಿಸುವುದು, ಅದೇ ರೀತಿಯಾಗಿ ವ್ಯಾವಹಾರಿಕ ಪರಿಸರವನ್ನು ತಿಳಿಗೊಳಿಸುವುದರ ಜೊತೆಗೆ ಈ ಖಾಸಗಿ ವಲಯವನ್ನು ಹೆಚ್ಚಿಗೆ ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುವುದು, ದಟ್ ಈಸ್ ವಾಟ್ ವಿ ಕಾಲ್ ಲಿಬರಲೈಜೇಷನ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್ ಈಸ್ ದಟ್ ಪ್ರೈವೇಟೈಜೇಷನ್ಸ್. ಹಿಯರ್ ಅಂಡರ್ ದಿ ಪ್ರೈವೇಟೈಜೇಷನ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ಗಿವ್ more powers to the public or private person who wants to start their own enterprises. ಅಂದರೆ ಸಾಮಾನ್ಯವಾಗಿ ಖಾಸಗೀಕರಣ ಅಂದರೆ ಏನಾಗುತ್ತೆ ಅಂದರೆ ಇಟ್ ಶುಡ್ ಬಿ ಟೋಟಲಿ ಅಪೋಸಿಟ್ ಟು ದ ಗವರ್ಮೆಂಟ್ ಸೆಕ್ಟರ್. ಹಿಯರ್ ದ ಪ್ರೈವೇಟೈಜೇಷನ್ ಇಟ್ ಶುಡ್ ಬಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಪ್ರೈವೇಟ್ ಪೀಪಲ್. ಅಂದರೆ ಖಾಸಗಿ ವಲಯಗಳು ಹೆಚ್ಚಿಗೆ ಯಾರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾವೆ ಅಂದರೆ ಖಾಸಗೀಕರಣಕ್ಕೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅವರಿಗೆ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಕೊಡೋದು. ಮುಕ್ತವಾದಂಥ ಸ್ವಾತಂತ್ರ್ಯ ಎದರ ಸಲುವಾಗಿ ಅಂದರೆ ಅವರು ಯಾವ ಥರದಾದರೂ ಬಿಸ್ನೆಸ್ಸನ್ನು ಮಾಡಬಹುದು. ಇಲ್ಲಿ ಸರ್ಕಾರದವರ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಇರೋದಿಲ್ಲ. ಅದೇ ರೀತಿಯಾಗಿ ಹಸ್ತಕ್ಷೇಪ ಇದ್ದರೂ ಕೂಡ ಅದು ಕಡಿಮೆ ಪ್ರಮಾಣದಲ್ಲೇ ಇರುತ್ತದೆ. That is the privatization. Then third one is the globalizations. Here you have to create the opening or open doors for economy for foreign companies and removing or minimizing the restriction on the importing the technology, the capital, human resources, etc. It means it here under the globalization concept, the whole world is to be considered as one market. ಇಡೀ ಜಗತ್ತನ್ನು ಒಂದೇ ಮಾರುಕಟ್ಟೆ ಅಂತ ಕರಿತೀವಿ. ಅದರ ಸಲುವಾಗಿ ಮುಕ್ತ ಮಾರುಕಟ್ಟೆ ಇದು ವ್ಯವಸ್ಥೆಯನ್ನು ನಾವು ಇಡ್ತೀವಿ. ಅದೇ ರೀತಿಯಾಗಿ ಫಾರಿನ್ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅವರ ತಂತ್ರಜ್ಞಾನ ಇರ್ಬೋದು, ಹಣ ಇರ್ಬೋದು, ಅದೇ ರೀತಿಯಾಗಿ ಮಾನವ ಸಂಪನ್ಮೂಲಗಳನ್ನು ಭಾರತಕ್ಕೆ ತರಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಗ್ಲೋಬಲೈಜೇಷನ್ ಅಂತ ಕರಿತೀವಿ. ಇಲ್ಲಿ ಇದರಿಂದಾಗಿ ಏನಾಗುತ್ತೆ ಅಂದರೆ ಇಟ್ ಶುಡ್ ಬಿ ಕ್ರಿಯೇಟ್ ಮೋರ್ ಕಾಂಪಿಟೇಷನ್ ಬಿಟ್ವೀನ್ ದ ಡೊಮೆಸ್ಟಿಕ್ ಕಂಪನಿ ಆ್ಯಂಡ್ ಫಾರಿನ್ ಕಂಪನಿ. ಇದರಿಂದ ಏನಾಗುತ್ತೆ ಅಂದರೆ ಭಾರತದ ಕಂಪನಿಗಳು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳಿಗೆ ತೀವ್ರ ಪೈಪೋಟಿಯನ್ನು ನಾವು ಏರ್ಪಾಡು ಮಾಡಿದಂಗೆ ಆಗುತ್ತೆ. ದಟ್ ಈಸ್ ದ ಕನ್ಸೆಪ್ಟ್ ಆಫ್ liberalization, privatization and globalization. Then comes to the what are the arguments, what are the benefits from the LPG after introducing the liberalization, privatization, globalization. There are some advantages of LPGs is there. On that first one, economic growth. Economic growth means arthika ಬೆಳವಣಿಗೆ. Whenever you are giving the freedom to the foreign investors to start their business in India, definitely our economy will be growth. ಅಂದರೆ ಯಾವಾಗ ನೀವು ಆರ್ಥಿಕ ಬೆಳವಣಿಗೆಯನ್ನು ಮಾಡಬೇಕು ಅಂತ ಅಂದಾಗ ನೀವು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಇಡಬೇಕಾಗುತ್ತೆ. ಅಂದರೆ ಫಾರಿನರ್ಸ್ ಯಾವಾಗ ಬೇಕಾದರೂ ಕೂಡ ತಮ್ಮ ವ್ಯವಹಾರವನ್ನು ಇಲ್ಲಿ ಭಾರತದಲ್ಲಿ ಸ್ಟಾರ್ಟ್ ಮಾಡಬಹುದು. ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಮಾಡಿಕೊಳ್ಳಿಕ್ಕೆ ನಮಗೆ
ಸಾಧ್ಯ ಆಗ್ತದೆ. ಯಾಕಂದರೆ ಈ ಬಿಸ್ನೆಸ್ ಅಥವಾ ಕೈಗಾರಿಕೆಗಳಿಂದ ಇರ್ಬೋದು, ವ್ಯವಹಾರದಿಂದ ನಮಗೇನೇನು ಬರ್ತದೆ, ಹೆಚ್ಚಿನ ತೆರಿಗೆ ಕೂಡ ಬರುತ್ತೆ. ಇದರಿಂದಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ನಮಗೇನಾಗುತ್ತೆ, ಇಲ್ಲಿ ಉತ್ತಮವಾಗೋದಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ದಿ ಎಕನಾಮಿಕ್ ಗ್ರೋತ್. ದೆನ್ ಸೆಕೆಂಡ್ ಒನ್ ಇಸ್ ದ ಕಾಂಪಿಟೇಟಿವ್ನೆಸ್. Here already I told you, whenever you are giving the all the freedom to the, and you are creating a open door to the foreign investors or the foreign investors, enterprises and foreign industries to start their business in India, definitely the competition will be more between the domestic ಎಂಟರ್ಪ್ರೈಸಸ್ ಆ್ಯಂಡ್ ದ ಫಾರಿನ್ ಎಂಟರ್ಪ್ರೈಸಸ್. ಇಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ನೀವು ಎಲ್ ಪಿ ಜಿ ಮುಖಾಂತರ ನೀವು ಪೂರ್ಣ ಸ್ವಾತಂತ್ರ್ಯ ಮುಕ್ತ ವ್ಯಾಪಾರ ನೀತಿಯನ್ನು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಬೇರೆ ದೇಶದ ಕಂಪ್ನಿಗಳು ಭಾರತದಲ್ಲಿ ಬಂದು ತಮ್ಮ ಕೈಗಾರಿಕೆನ ಸ್ಥಾಪನೆ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ತೀವ್ರ ಪೈಪೋಟಿ, ಅದೇ ರೀತಿಯಾಗಿ ನೇರ ಪೈಪೋಟಿ ಏನಾಗ್ತದೆ, ಎದುರಿಸಬೇಕಾಗ್ತದೆ. ದಟ್ ಈಸ್ ದಿ ಸೆಕೆಂಡ್ ಒನ್, ಕಾಂಪಿಟೇಟಿವ್ನೆಸ್. ದೆನ್ ಥರ್ಡ್ ಒನ್ ಇಸ್ ದೇರ್ ರೆಡ್ಯೂಸ್ ಪಾವರ್ಟಿ ಆ್ಯಂಡ್ ಇನ್ಇಕ್ವಾಲಿಟಿ. ಬಡತನ ಹಾಗೂ ಅಸಮಾನತೆ ಪ್ರಮಾಣದಲ್ಲಿ ಇಳಿಕೆ. ಡೆಫಿನೆಟ್ಲಿ whenever you are establishing your enterprises in India, it leads to more, it leads and creates more employment opportunities to the young peoples in India. ಅಂದರೆ ಭಾರತದಲ್ಲಿರುವಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿ ಆಗೋದ್ರಿಂದ ಏನಾಗ್ತದೆ, ದ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಟು ಬಿ ಗ್ರೋತ್. ತಲಾ ಆದಾಯ ಮಟ್ಟ ಕೂಡ ಏನಾಗ್ತದೆ, ಇಲ್ಲಿ ಜಾಸ್ತಿ ಆಗ್ತದೆ. ಇದರಿಂದಾಗಿ ಬಡತನ ಹಾಗೂ ಅಸಮಾನತೆ, ಅಂದರೆ ಅಸಮಾನತೆಯಲ್ಲಿ ಆರ್ಥಿಕ ಅಂತ ಬಂದಾಗ ಅಥವಾ ಹಣ ಅಂತ ಬಂದಾಗ ಅಲ್ಲಿ ಅಸಮಾನತೆ ಎದ್ದು ಕಾಣ್ತದೆ. ಅದಕ್ಕಾಗಿ ಈ ಬಡತನ ಹಾಗೂ ಅಸಮಾನತೆ ಇಲ್ಲಿ ಪ್ರಮಾಣದಲ್ಲಿ ಏನಾಗ್ತದೆ, ಇಲ್ಲಿ ಇಳಿಕೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಡ್ಯೂ ಟು ದಿ ಇಂಟ್ರೊಡ್ಯೂಸಿಂಗ್ ದಿ ಎಲ್ ಪಿ ಜಿ ಇನ್ ಇಂಡಿಯಾ. ದೆನ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ಪಬ್ಲಿಕ್ ಸೆಕ್ಟರ್ಸ್. ಡೆಫಿನೆಟ್ಲಿ ಸಾರ್ವಜನಿಕ ವಲಯದ ದಕ್ಷತೆ ಹಾಗೂ ಲಾಭದಾಯಕತೆ. ಹಿಯರ್ ವೆನೆವರ್ ಯು ಆರ್ ಗಿವಿಂಗ್ ಮೋರ್ ಸ್ಕೋಪ್ to the private persons and private industries, at that time it is very easy to concentrate on public sectors to the government. ಯಾವಾಗ ಸರ್ಕಾರದವರು ಖಾಸಗಿ ವ್ಯಕ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂದರೆ, ಆವಾಗ ಏನಾಗ್ತದೆ, ಹೆಚ್ಚಿನ ಖಾಸಗಿ ಎಲ್ಲ ವಲಯಗಳಲ್ಲಿ ಕೈಗಾರಿಕೆಗಳಿಗೆ ಸ್ಥಾಪನೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ನಮ್ಮ ಸಹಕಾರ ರಂಗದಲ್ಲಿರುವಂಥ ಅಥವಾ ಪಬ್ಲಿಕ್ ಸೆಕ್ಟರಲ್ಲಿರುವಂಥ ಎಂಟರ್ಪ್ರೈಸಸ್ ಮೇಲೆ ನಮಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಇದರಿಂದಾಗಿ ನಾವು ವಿ ಕ್ಯಾನ್ ಮೇಕ್ ದ ಪಬ್ಲಿಕ್ ಸೆಕ್ಟರ್ ಟು ಬಿ ಪ್ರಾಫಿಟೇಬಲ್ ಸೆಕ್ಟರ್. ಇದರಿಂದಾಗಿ ಏನಾಗುತ್ತೆ ಅಂದರೆ, ಸಾರ್ವಜನಿಕ ಏನು ವಲಯ ಅದಲ್ಲ, ಅದನ್ನು ಲಾಭದಾಯಕ ವಲಯವನ್ನಾಗಿ ನಾವು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ನೆಕ್ಸ್ಟ್ ಒನ್ ಇಸ್ ದರ್ ಡೆವಲಪ್ಮೆಂಟ್ ಆಫ್ SSI. ಡೆಫಿನೆಟ್ಲಿ ಯಾವಾಗ ಕಾಂಪಿಟೇಟಿವ್ ಜಾಸ್ತಿ ಆದಾಗ ಫಿಟ್ ಟು ಸರ್ವೈವ್, ಯಾರು ಫಿಟ್ ಅದಾರಲ್ಲ ಅವ್ರು ಏನು ಮಾಡಬೇಕಾಗುತ್ತೆ, ಇಲ್ಲಿ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕಾಗುತ್ತೆ. ಅದಕ್ಕಾಗಿ ಟು ಕಾಂಪೀಟ್ ವಿತ್ ದ ಫಾರಿನ್ ಇಂಡಸ್ಟ್ರೀಸ್, the small scale industry, they can change their technology, they can change their product, or they can change their quality also. ಯಾವಾಗ ಕ್ವಾಲಿಟಿ, ಗುಣಮಟ್ಟ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ವಸ್ತು ಇರ್ಬೋದು, ಅಥವಾ ತಂತ್ರಜ್ಞಾನದಲ್ಲಿ ಚೇಂಜಸ್ ಮಾಡ್ಕೊತ ಹೋದ್ರಿ ಅಂದರೆ ಅವಾಗ ಡೆಫಿನೆಟ್ಲಿ ಏನಾಗುತ್ತೆ, ನಿಮ್ಮ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಯು ಕ್ಯಾನ್ ಡೆವಲಪ್ ಯುವರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ದೆನ್ next one is there contain fiscal deficit. Fiscal deficit means budget na korate. How it should be created here? If you are not giving any freedom or any opportunity to the foreign industries to start their business in India, it creates more problem to the government, either the central government or the state government. Here, whenever the private persons is to be starting their business in different sectors, it is very easy to manage the public sectors, because here
ಇಲ್ಲೇನಾಗುತ್ತೆ ಅಂದರೆ ಖಾಸಗಿ ವಲಯಗಳಲ್ಲಿ ಪ್ರತಿಯೊಬ್ಬ ಖಾಸಗಿ ವ್ಯಕ್ತಿಗಳು ಎಲ್ಲ ವಲಯಗಳ ತಮ್ಮ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ತಾ ಹೋದ್ರಂದರೆ ಈ ಕೆಲವೊಂದು ವಲಯಗಳಲ್ಲಿ ಮಾತ್ರ ನಾವೇನು ಕಾಣ್ತೀವಿ, ಪಬ್ಲಿಕ್ ಸೆಕ್ಟರ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಯಾವಾಗ ಸಾರ್ವಜನಿಕ ವಲಯ ಅಥವಾ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಬಂದಾಗ ಲಿಮಿಟೆಡ್ ಇರುತ್ತೆ, ಅದ್ರ ಮೇಲೆ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ನ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದಾಗಿ ನಮಗೆ ಬಜೆಟ್ ಏನು ಕೊರತೆ ಅದ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಇಲ್ಲಾಂದರೆ ನಾವು ಒಂದು ವೇಳೆ ಈ ಖಾಸಗಿ ವಲಯದ ಕೈಗಾರಿಕೆಗಳನ್ನ ನಮಗೆ ಉತ್ತೇಜನ ಕೊಡಲಿಲ್ಲ ಅಂದರೆ ನಾವು ಪ್ರತಿಯೊಂದು ವಲಯದಲ್ಲಿ ನಾವು ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಅಲ್ಲಿ ನಮಗೆ ಬಂಡವಾಳ ಅಥವಾ ಅದೇ ರೀತಿಯಾಗಿ ಬಜೆಟ್ ಕೂಡ ನಮಗೆ ಹೆಚ್ಚಿಗೆ ಬೇಕಾಗ್ತದೆ. ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ನಾವೇನು ಮಾಡ್ತೀವಿ, ಹೆಚ್ಚಿನ ಪ್ರೋತ್ಸಾಹ ನಾವು ಯಾರಿಗೆ ಕೊಡಬೇಕಾಗುತ್ತೆ, ಪ್ರೈವೇಟ್ ಪೀಪಲ್ಸ್ಗೆ. ದಟ್ ಈಸ್ ದಿ ನೆಕ್ಸ್ಟ್ ಒನ್. ದೆನ್ ಲಾಸ್ಟ್ ಒನ್, ಕಂಟ್ರೋಲ್ ಓವರ್ ದಿ ಇನ್ಫ್ಲೇಷನ್. ಡೆಫಿನೆಟ್ಲಿ ದ LPG is to be control the inflations, because inflation is too much of money chasing too few goods. It means that here inflation, if particularly the inflation is to be more, it creates and it shows the danger and harmful for the economic growth and development. That's why here the liberalization in industrial and the trade policies, removing the restriction on business, easy availability of the finance will ensure more employment, which can help to control ಇನ್ಫ್ಲೇಷನ್ಸ್. ಅಂದರೆ ಇದೇನಾಗುತ್ತೆ, ಹೆಚ್ಚಿನ ನಾವು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ಹೆಚ್ಚಿಗೆ ಉತ್ತೇಜನ ಕೊಡೋದ್ರಿಂದ ಇಲ್ಲಿ ಇಂಡಸ್ಟ್ರಿ ಕೂಡ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಇಲ್ಲಿ ಫೈನಾನ್ಸ್ ಕೂಡ ನಾವು ಹೆಚ್ಚಿನ ಹರಿವು ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದಾಗಿ ಇನ್ಫ್ಲೇಷನ್ ಅಥವಾ ಅತಿ ಪ್ರಸರಣ ಏನದ ಅದನ್ನು ನಾವು ಈಸಿಯಾಗಿ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಏನು ಹೇಳ್ತೀವಿ ಅಂದರೆ, ಯಾವಾಗ ಅತಿ ಪ್ರಸರಣ ಆಯಿತು ಅಂತ ತಿಳ್ಕೊಳ್ರಿ, ಎಲ್ಲ ವಸ್ತುಗಳ ಬೆಲೆ ಏನಾಗ್ತದೆ, ಏರಿಕೆ ಆಗ್ತದೆ. ಹಣ ತನ್ನ ಮೌಲ್ಯವನ್ನು ಕಳ್ಕೊಳ್ತದೆ. ಅದಕ್ಕಾಗಿ ನಾವು ಇನ್ಫ್ಲೇಷನ್ ಏನಂತ ಕರಿತೀವಿ, ಅಧಿಕ ಹಣವನ್ನು ಕೊಟ್ಟು ಕೆಲವು ವಸ್ತುಗಳನ್ನು ಮಾತ್ರ ಕೊಳ್ಳುವಂಥ ಸಾಮರ್ಥ್ಯ ಏನಿರ್ತದೆ ಅದಕ್ಕೆ ನಾವೇನಂತ ಕರಿತೀವಿ, ಅತಿ ಪ್ರಸರಣ ಅಂಥೇಳಿ ಕರಿತೀವಿ. ನಾರ್ಮಲಿ ನಾವೇನು ವಸ್ತುಗಳನ್ನು ಕೊಂಡ್ಕೊಳ್ತೀವಲ್ಲ ಅಷ್ಟು ವಸ್ತುಗಳನ್ನು ನಾವು ಇನ್ಫ್ಲೇಷನ್ ಅಥವಾ ಅತಿ ಪ್ರಸರಣ ವೇಳೆಯಲ್ಲಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಹಿಯರ್ ಲಿಬರಲೈಜೇಷನ್, ಯು ನೋ ವೆರಿ ವೆಲ್, ಹಿಯರ್ ಲಿಬರಲೈಜೇಷನ್, ಗ್ಲೋಬಲೈಜೇಷನ್ ಇಸ್ ಟು ಬಿ ಎನ್ಶ್ಯೂರ್ ಮೋರ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ. ಏನು ಇದು ಗ್ಲೋಬಲೈಜೇಷನ್ ಏನದ ಅಥವಾ ಲಿಬರಲೈಜೇಷನ್ ಉದಾರೀಕರಣ ನೀತಿಯಿಂದಾಗಿ ವ್ಯಾವಹಾರಿಕ ಕ್ಷೇತ್ರದಲ್ಲಿ ವಿಧಿಸಲಾದ ನಿರ್ಬಂಧನೆಗಳಿರ್ಬೋದು, ಮಿತವಾಗಿ ಹಾಗೂ ಉದ್ಯಮಗಳಿಗೆ ಹೇರಳವಾದ ಬಂಡವಾಳವಿರ್ಬೋದು, ಸುಲಭವಾಗಿ ಪ್ರಾಪ್ತವಾಗಿ ಉದ್ದಿಮೆಯನ್ನು ಕಾರ್ಯವ್ಯಾಪ್ತಿ ಹಾಗೂ ಉದ್ಯೋಗ ಅವಕಾಶಗಳು ಕೂಡ ಏನಾಗ್ತದೆ, ಇಲ್ಲಿ ಜಾಸ್ತಿ ಆಗ್ತದೆ. ಇದರಿಂದಾಗಿ ನಾವೇನು ಮಾಡ್ಬೋದು, ಅತಿ ಪ್ರಸರಣ ಏನದ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೀಸ್ ಆರ್ ದಿ ಡಿಫ್ರೆಂಟ್ ಆರ್ಗ್ಯುಮೆಂಟ್ಸ್ ಫಾರ್ LPG. ದೆನ್ ಕಮ್ಸ್ ಟು ದಿ what are the demerits here? That is arguments against LPG ವಿರುದ್ಧ ಸಮರ್ಥನೆ. ದ ಫಸ್ಟ್ ಒನ್, ಲಾಸ್ ಆಫ್ ಎಕನಾಮಿಕ್ ಸವರ್ನಿಟಿ, ಆರ್ಥಿಕ ಸಾರ್ವಭೌಮತ್ವಕ್ಕೆ ಪೆಟ್ಟು. ಡೆಫಿನೆಟ್ಲಿ ವೆನೆವರ್ you are giving more opportunities, more importance to the foreign peoples, then definitely we lost our economic sovereignty. ಯಾಕಂದರೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಬೇರೆ ಜನರಿಗೆ ಕೊಟ್ವಿ ಅಂತ ತಿಳ್ಕೊಳ್ರಿ, ನಮ್ಮ ಆರ್ಥಿಕ ಸಾರ್ವಭೌಮತ್ವಕ್ಕೆ ನಾವು ಏನು ಪೆಟ್ಟು ಕೊಟ್ಟಂಗೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ, ಯಾಕಂದರೆ ವೆನೆವರ್ ಯು ಆರ್ ಗಿವಿಂಗ್ ಮೋರ್ ಆಪರ್ಚುನಿಟಿ ಟು ದಿ MNC, ಡೆಫಿನೆಟ್ಲಿ MNC ಈ ದಿಸ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನದ ಇವು ನಮ್ಮ ಭಾರತವನ್ನು ಆಳ್ತದೆ ಮುಂದೆ. ಅದಕ್ಕೆ ಆವಾಗ ಏನಾಗ್ತದೆ ಅಂದರೆ, ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ಕೈಯಲ್ಲಿ ಅಥವಾ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಇದಕ್ಕೆ ಏನಂತೀವಿ, LPGಯನ್ನು ಇಂಟ್ರಡ್ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ವಿ ಲಾಸ್ ಆಫ್ ಅವರ್ ಎಕನಾಮಿಕ್ ಸೆವರ್ನಿಟಿ, ನಮ್ಮ ಆರ್ಥಿಕ ಸಾರ್ವಭೌಮತ್ವ ಏನದ ಇದನ್ನು ನಾವು ಕಳ್ಕೊಳ್ಳಬಹುದು. ಇಟ್ ಇಸ್ ದಿ ಲಾಸ್ ಆಫ್ ಎಕನಾಮಿಕ್ ಸೆವರ್ನಿಟಿ. ದೆನ್ ಸೆಕೆಂಡ್ ಒನ್ ಇಸ್ ದರ್ ಡಿಪೆಂಡೆನ್ಸ್ ಆಫ್
foreign capital and technology. Definitely, if you are giving full freedom to the MNC companies, then definitely they will import their country's technology and the capital to India. It shows the India or the underdeveloped countries are always depending upon the developed countries as well as the capital and the technology of that country. ಅಂದರೆ ಬೇರೆ ಯಾವ ದೇಶಗಳಿಂದ ನಮ್ಮ ಕೈಗಾರಿಕೆಗಳನ್ನು ನಾವು ಉತ್ತೇಜನ ಹೆಚ್ಚಿಕೊಟ್ಟು ನಮ್ಮ ಭಾರತದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಲ್ಲ, ಆ ಕೈಗಾರಿಕೆಗಳ ತಂತ್ರಜ್ಞಾನ ಹಾಗೂ ಬಂಡವಾಳಗಳ ಮೇಲೆ ನಾವು ಏನು ಮಾಡ್ತೀವಿ, ಅವಲಂಬಿತವಾಗ್ತೀವಿ. ಯಾಕಂದರೆ ಇಲ್ಲಿ ಲಿಬರಲೈಜೇಷನ್ ಆಮೇಲೆ ಗ್ಲೋಬಲೈಜೇಷನ್ ಅಂತ ಬಂದಾಗ, LPG ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಅಂತ ಬಂದಾಗ, ವಿ ಹ್ಯಾವ್ ಟು ಗಿವ್ ದ ಮೋರ್ ಫ್ರೀಡಮ್ ಟು ದೀಸ್ ಪರ್ಸನ್ಸ್. MNC ಕಂಪನಿಗಳು ಏನದವ ಅವ್ರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತೀವಿ. ಅವ್ರು ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಡೆಫಿನೆಟ್ಲಿ ದೇ ವಿಲ್ ಇಂಪೋರ್ಟ್ ದೇರ್ ಟೆಕ್ನಾಲಜಿ. ಅವರ ಕಂಪನಿ, ಅವರ ರಾಷ್ಟ್ರದ ಏನು ತಂತ್ರಜ್ಞಾನ ಅದ ಅದನ್ನೇ ಅವ್ರು ಏನು ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ. ಎಲ್ಲ ಕಡೆಯೂ ಕೂಡ ಅದೇ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡ್ರೆ ಅಂದರೆ ಡೆಫಿನೆಟ್ಲಿ the India also depend on the foreign capital and the technology. This second. Then third one is then policies under pressure of IMF and World Bank. Definitely the transactions or the turnover, it should be in the form of the foreign currency only. ನಮ್ಮಲ್ಲಿ ನಾವು ಬೇರೆ ಬಹುರಾಷ್ಟ್ರ ಕಂಪನಿಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಅಂತ ಕೊಡ್ರಿ, ಅವರು ಟರ್ನ್ ಓವರಲ್ಲಿ ಏನಾಗ್ತದೆ, ಇನ್ನು ರುಪೀಸಲ್ಲಿ ಇರೋದಿಲ್ಲ, ಇನ್ನು ಡಾಲರ್ಸಲ್ಲಿ ಇರ್ತದೆ. ಆವಾಗ ಅದು ಎದ್ರ ಮೇಲೆ ಪರಿಣಾಮ ಬೀರ್ತದೆ ಅಂದರೆ IFM ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದೇ ರೀತಿಯಾಗಿ ವರ್ಲ್ಡ್ ಬ್ಯಾಂಕ್ ಮೇಲೆ ಅದು ಅಡ್ಡ ಪರಿಣಾಮವನ್ನು ಬೀಳುವಂಥ ಚಾನ್ಸಸ್ ಇರುತ್ತೆ. ದಟ್ ಈಸ್ ದಿ ಪಾಲಿಸೀಸ್ ಅಂಡರ್ ಪ್ರೆಷರ್ ಆಫ್ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್. Then fourth one, encouragement to Western culture and consumerism. Definitely whenever you are importing their technology, their capital, their human resources, then definitely our Indian peoples imitate, they are follow the Western cultures. Nowadays if you are seeing the McDonald's or pizza, burger, these are the Western country. It is not the Indian culture. That's why here, if you are introducing the LPG, then definitely the Indian people are encouraged to apply the Western culture and consumerism in their day-to-day life. ಯಾಕಂದರೆ ನಾವು ಯಾವಾಗ ಪಾಶ್ಚಿಮಾತ್ಯ ಸಂಸ್ಥೆಗಳನ್ನ, ಪಾಶ್ಚಿಮಾತ್ಯ ಕೈಗಾರಿಕೆಗಳನ್ನು ನಾವು ಭಾರತಕ್ಕೆ ತರ್ತೀವಲ್ಲ, ಅವ್ರದ್ದೇ ನಮಗೇನು ಬರ್ತದೆ, ಸಂಸ್ಕೃತಿ, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಇಲ್ಲಿ ಅಳವಡಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ದಿಸ್ ಇಸ್ ದಿ ಫೋರ್ತ್ ಒನ್. ದೆನ್ ನೆಕ್ಸ್ಟ್ ಒನ್ ಇಸ್ ದರ್ ಮೋರ್ ಡಿವೈಡ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್. ಡೆಫಿನೆಟ್ಲಿ ವೆನೆವರ್ they are importing the capital, technology as well as human resources, and they are definitely they will prefer their own country's human resources. ಯಾವಾಗ ಭಾರತದಲ್ಲಿ ತಾವು ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ತಾರ ಅಥವಾ ಸ್ಥಾಪನೆ ಮಾಡ್ತಾರಲ್ಲ, ಅವರು ಭಾರತೀಯಗೆ ಹೆಚ್ಚಿನ ಉತ್ತೇಜನ ಕೊಡೋದಿಲ್ಲ. ಅದ್ರ ಬದಲಾಗಿ ಅವರ ರಾಷ್ಟ್ರದ ಜನರಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಅವ್ರಿಗೆ ಮೊದಲು ಏನು ಮಾಡ್ತೀವಿ ನಾವು, ಅವ್ರು ಏನು ಮಾಡ್ತಾರೆ, ಪ್ರಾಮುಖ್ಯತೆಯನ್ನು ಹೆಚ್ಚಿಗೆ ಕೊಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ನಮ್ಮ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಹಾಗೆ ಉಳಿತದೆ. ಅದೇ ರೀತಿಯಾಗಿ ಅದಕ್ಕಿಂತ ಮತ್ತೆ ಹೆಚ್ಚು ಆಗುವ ಸಂಭವ ಕೂಡ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ನೀವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ, ಇಲ್ಲಿ ಬಡವರಾಗೇ ಉಳಿತಾರೆ. ಅದೇ ರೀತಿಯಾಗಿ ಶ್ರೀಮಂತರು ಏನಾಗ್ತಾರೆ, ಶ್ರೀಮಂತರಾಗೇ ಉಳಿತಾರೆ. ದಟ್ ಈಸ್ ದಿ ಆ್ಯಂಡ್ ಇಟ್ ಲೀಡ್ಸ್ ಟು ಕ್ರಿಯೇಟ್ ಮೋರ್ ಗ್ಯಾಪ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪುವರ್. LPGಯಿಂದ ಏನಾಗ್ತದೆ ಅಂದರೆ ಪುವರ್ ಆಮೇಲೆ ರಿಚ್, ಇದು ಬಡವ ಹಾಗೂ ಶ್ರೀಮಂತರ ಮಧ್ಯೆ ಇರುವಂಥ ಏನು ಗ್ಯಾಪ್ ಅದ ಅದು ಮತ್ತೊಂದು ಸ್ವಲ್ಪ ಹೆಚ್ಚಾಗ್ತವೆ ವಿನಃ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ದಿ ಮೋರ್ ಡಿವೈಡ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್. ದೆನ್ ಲ್ಯಾಕ್ ಆಫ್ ಸೋಷಿಯಲ್ ಕಮಿಟ್ಮೆಂಟ್. ಸಿ ಹಿಯರ್, to start their enterprises in India, the main ambition is to earn the maximum profit
ಪ್ರಾಫಿಟ್ ಮ್ಯಾಕ್ಸಿಮೈಸ್. ಭಾರತದಲ್ಲಿ ತಮ್ಮ ಕೈಗಾರಿಕೆಗಳನ್ನ ಅವ್ರು ಯಾಕೆ ಸ್ಥಾಪನೆ ಮಾಡ್ತಿರ್ತಾರೆ ಅನ್ನೋ ಒಂದೇ ಉದ್ದೇಶ ಏನಿರ್ತದೆ ಅಂದರೆ ಹೆಚ್ಚಿನ ಪ್ರಮಾಣದ ಏನು ಲಾಭವನ್ನು ಗಳಿಸ್ಕೊಂಡು ಹೋಗೋದು. ಇದರಿಂದಾಗಿ ಏನಾಗ್ತದೆ ಅಂದರೆ ಸಮಾಜಕ್ಕೆ ಬದ್ಧತೆ ಏನಿರ್ತದೆ ಅದು ಕಡಿಮೆ ಆಕ್ಕೊಂತೋಗ್ತದೆ. ಅಂದರೆ ಸಮಾಜದ ಕಡೆಗೆ ನಾವು ಹೆಚ್ಚಿನ ಒಲವನ್ನು ತೋರಿಸೋದಾಗಿರ್ಬೋದು, ಸಮಾಜ ಬೆಳವಣಿಗೆಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದಿರ್ಬೋದು, ಅಥವಾ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕಾದಂಥ ಮನೋಭಾವ ಇಲ್ಲಿ ಬರೋದಿಲ್ಲ. ಯಾಕಂದರೆ ನಾವು ಪ್ರತಿಯೊಬ್ಬ ಫಾರಿನ್ ಕಂಟ್ರೀದವ್ರಿಗೂ ಕೂಡ ಏನು ಮಾಡ್ತಾಯಿದ್ವಿ, ಫುಲ್ ಫ್ರೀಡಮನ್ನು ಕೊಡ್ತಾಯಿದ್ದೀವಿ. ಇದರಿಂದಾಗಿ ಏನಾಗುತ್ತೆ ಅಂದರೆ ಅವರು ಓನ್ಲಿ ದೇ ಆರ್ ಕಾನ್ಸಂಟ್ರೇಟ್ ಆನ್ ಮ್ಯಾಕ್ಸಿಮೈಸಿಂಗ್ ದೇರ್ ಪ್ರಾಫಿಟ್. ಅವ್ರು ಪ್ರತಿ ದಿವಸ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಕಂಪನಿಯ ಲಾಭವನ್ನು ಗಳಿಸೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ವಿನಃ ಇಲ್ಲಿ ಸಾಮಾಜಿಕ ಬದ್ಧತೆಯ ಕಡೆಗೆ ಯಾವುದೇ ರೀತಿಯಾದಂಥ ಕಾಳಜಿಯನ್ನು ವಹಿಸುವುದಿಲ್ಲ. ದಟ್ ಈಸ್ ದಿ ಲ್ಯಾಕ್ ಆಫ್ ಸೋಷಿಯಲ್ ಕಮಿಟ್ಮೆಂಟ್. ದೆನ್ ಡಿಸ್ರಿಗಾರ್ಡ್ ಆಫ್ ರೂರಲ್ ಎಕಾನಮಿ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಿರಾಸಕ್ತಿ. ಡೆಫಿನೆಟ್ಲಿ ಇಫ್ ದೇ ವಾಂಟ್ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್ ಇನ್ ಇಂಡಿಯಾ, they definitely select the cities, not rural areas. But here the abundant resources is to be available in rural places. Even though the resources is to be available in the rural areas, but they will give more importance to the cities or urban areas, which shows these kind of industries or the MNC or the government is not interested in rural economy. That's why here if you are introducing in LPG in India, there are the problems is to be created automatically. These are the different arguments against of LPG. And here this is the end of the second unit, that is economic environment. And for your examinations they will ask this question for 15 marks. Thank you all.